ಇನ್ನು ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ HSR ಲೇಔಟ್ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಗಳನ್ನ ಬಚಾವ್ ಮಾಡೋದಕ್ಕೆ ಪಲ್ಲವಿ ಮುಂದಾದ್ರ ಅನ್ನುವಂತಹ ಅನುಮಾನಗಳು ಕೂಡ ಮುಂದಾಗಿದ್ರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನಾನು ಮಾತ್ರ ಹತ್ಯೆ ಮಾಡಿದ್ದು, ಮಗಳು ಏನು ಕೂಡ ಮಾಡಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಿಬ್ಬರ ನಡುವೆ ಮೊದಲು ಜಗಳ ಶುರುವಾಯಿತು. ಗಲಾಟೆಯ ಸಂದರ್ಭದಲ್ಲಿ ಮಗಳು ಲಿವಿಂಗ್ ಏರಿಯಾದಲ್ಲೇ ಇದ್ಲು. ಜಗಳ ಅತಿರೇಕ ಆದಾಗ ಮಗಳನ್ನ 3ನೇ ಮಹಡಿಗೆ ಕಳುಹಿಸಿದೆ ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಗಳು ಕೃತಿಯನ್ನ ರೂಮ್ನಲ್ಲಿ ಇರಿಸಿ ಲಾಕ್ ಮಾಡಿದ್ದೆ, ನಾನು ಮಾತ್ರ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದೀನಿ, ಮಗಳನ್ನ ಬಿಟ್ಬಿಡಿ, ನಾನು ಮಾತ್ರ ಕೊಲೆ ಮಾಡಿರೋದು ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನ ಓಂ ಪ್ರಕಾಶ್ ಪತ್ನಿ ಕೊಟ್ಟಿದ್ದಾರೆ. ಈ ಮೂಲಕ ಮಗಳನ್ನ ಸೇಫ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರ ಪಲ್ಲವಿ ಅನ್ನುವಂತ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಮನೆಯಲ್ಲಿ ಆ ಒಂದು ಗಲಾಟೆ ಆಗುವಂತಹ ಸಂದರ್ಭದಲ್ಲಿ ಆಕೆ ಕೂಡ ಇದ್ಲು. ಆದ್ರೆ ಅದಾದ ನಂತರ ಜಗಳ ಅತಿರೇಕಕ್ಕೆ ಹೋಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಆಕೆಯನ್ನ 3ನೇ ಮಹಡಿಗೆ ನಾನು ಕಳಿಸಿದೆ, ಅಲ್ಲಿ ರೂಮ್ನಲ್ಲಿ ಹಾಕಿ ಆಕೆಯನ್ನ ಲಾಕ್ ಮಾಡಿದ್ದೆ ಅನ್ನುವಂಥ ವಿಚಾರವನ್ನ ಪೊಲೀಸರ ಮುಂದೆ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಪತ್ನಿ ಪಲ್ಲವಿ ಹೇಳಿಕೆಯನ್ನು ಕೊಟ್ಟಿರೋದು. ಸೊ ಈ ಮೂಲಕ ಮಗಳನ್ನ ಸೇಫ್ ಮಾಡೋದಕ್ಕೆ ಹಾಗಾದ್ರೆ ಪ್ಲಾನ್ ಮಾಡಿದ ಪಲ್ಲವಿ, ಈ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಮಗಳು ಆ ಘಟನೆ ಆಗುವಂತಹ ಸಂದರ್ಭದಲ್ಲಿ ಮಗಳು ಕೂಡ ಅಲ್ಲೇ ಇದ್ಲು. ಆದ್ರೆ ಅದಾದ ನಂತರ ಆಕೆಯನ್ನ ನಾನು ರೂಮ್ಗೆ ಕಳಿಸಿ ಅಲ್ಲಿ ಲಾಕ್ ಮಾಡಿದ್ದೆ ಅನ್ನುವಂಥ ವಿಚಾರವನ್ನ ಪಲ್ಲವಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಧುಕರ್, ಇದೀಗ ಪಲ್ಲವಿ ಜೊತೆಗೆ ಕೃತಿಯನ್ನು ಕೂಡ ಬಂಧನ ಮಾಡಿರುವಂಥದ್ದು. ಅಂದರೆ ಇನ್ಸಿಡೆಂಟ್ ಆದಾಗ ಇವಾಗ ಆಲ್ರೆಡಿ ಪಲ್ಲವಿ ಒಂದಷ್ಟು ಮಾಹಿತಿಯನ್ನು, ಒಂದಷ್ಟು ಹೇಳಿಕೆಗಳನ್ನು ಪೊಲೀಸರಿಗೆ ಕೊಡ್ತಾ ಇರುವಂಥದ್ದು. ಅಂದರೆ ಇನ್ಸಿಡೆಂಟಲ್ಲಿ ನಾನು ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದಾರೆ, ಮತ್ತು ಒಪ್ಕೊಂಡು ನಾನು ಮಗಳು ಯಾವುದೇ ರೀತಿ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಆಕೆಯನ್ನು ರೂಮಲ್ಲಿ ಕಳಿಸಿದೆ, ನಾನು ಈ ಒಂದು ಮರ್ಡರನ್ನು ನಾನು ಮಾತ್ರ ಮಾಡಿದೆ ಅನ್ನೋದನ್ನು ಇದೀಗ ಪಲ್ಲವಿಯವರು ಹೇಳ್ತಿರುವಂಥದ್ದು. ಆದರೆ ಇದೀಗ HSR ಲೇಔಟ್ ಪೊಲೀಸರು ಕೃತಿಯನ್ನು ಕೂಡ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಇನ್ವೆಸ್ಟಿಗೇಷನನ್ನು ನಡೆಸ್ತಿರುವಂಥದ್ದು. ಅಂದರೆ ಈ ಒಂದು ಕೊಲೆಯಲ್ಲಿ ಈಕೆಯ ಪಾತ್ರದ ಬಗ್ಗೆ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಸಿಕ್ಕಿರುವಂಥದ್ದು. ತಾಯಿಯನ್ನು ಸೇಫ್ ಮಾಡೋದಕ್ಕೆ ಒಂದಷ್ಟು ಟ್ರೈ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿಯು ಕೂಡ ಇದೀಗ ಲಭ್ಯ ಆಗಿರುವಂಥದ್ದು, ಮತ್ತು ಒಂದಷ್ಟು ಎವಿಡೆನ್ಸ್ಗಳು ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಕೃತಿಯನ್ನು ಕೂಡ HSR ಲೇಔಟ್ ಬಂಧನ ಮಾಡಿರುವಂಥದ್ದು. ಪೊಲೀಸರು ಬಂಧನ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಪಲ್ಲವಿ ತಾನು ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ದಾರೆ, ಮತ್ತು ಕೃತಿ ಮಾಡಿಲ್ಲ, ಆಕೆಯನ್ನು ರೂಮ್ಗೆ ಕಳಿಸಿದೆ ಅನ್ನೋದನ್ನು ಕೂಡ ಹೇಳ್ತಿರುವಂಥದ್ದು. ಪೊಲೀಸರಿಗೆ ಒಂದಷ್ಟು ಎವಿಡೆನ್ಸ್ಗಳು, ಈಕೆಯ ಪಾತ್ರದ ಬಗ್ಗೆಯೂ ಕೂಡ ಒಂದಷ್ಟು ಎವಿಡೆನ್ಸ್ಗಳು ಇದೀಗ ಲಭ್ಯ ಆಗಿರುವಂಥದ್ದು, ಡಿಜಿಟಲ್ ಎವಿಡೆನ್ಸ್ಗಳು, ಮತ್ತು ಅಲ್ಲಿ ಇರುವಂತಹ ಒಂದು ಸಾಂದರ್ಭಿಕ ಸಾಕ್ಷಿಗಳೇನಿದೆ ಅದು ಕೂಡ ಕೃತಿನೂ ಕೂಡ ಈ ಒಂದು ಕ್ರೈಮ್ ಆಫ್ ಸೀನಲ್ಲಿ ಇದ್ಲು ಅನ್ನೋ ಒಂದು ಕಾರಣಕ್ಕೆ ಇದೀಗ HSR ಲೇಔಟ್ ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು, ಮತ್ತು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ಅಲ್ಲಿ ಇನ್ಸಿಡೆಂಟ್ ಆದಾಗ ಇವರು ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಕೃತಿಯ ಏನು ಕೊಲೆಯಲ್ಲಿ ಭಾಗವಾಗಿ ಇರೋ ಬಗ್ಗೆ ಒಂದಷ್ಟು ದಾಖಲೆಗಳು ಎವಿಡೆನ್ಸ್ ಸಿಕ್ಕಿದೆ. ಇದೀಗ ಅರೆಸ್ಟ್ ಮಾಡಿರುವಂಥದ್ದು, ಅರೆಸ್ಟ್ ಮಾಡಿ ಮತ್ತಷ್ಟು ವಿಚಾರಣೆಯನ್ನು ನಡೆಸ್ತಿರುವಂಥದ್ದು. ಮಧುಕರ್, ಚೇತನ್, ಇದೀಗ ವಿಚಾರಣೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಇಬ್ರು ಕೂಡ, ತಾಯಿ ಮಗಳು ಇಬ್ರು ಕೂಡ ಹೀಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ, ಪೊಲೀಸರು ಕೇಳುವಂತ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ, ಈ ಬಗ್ಗೆ ಏನಾದರೂ ಅಪ್ಡೇಟ್ಸ್ಗಳು ಇನ್ಸೈಡ್ ಏನಾದರೂ ಗೊತ್ತಾಗ್ತಾ ಇದೆಯಾ? ಅಂದರೆ ಇದೀಗ ತಾಯಿ ಪಲ್ಲವಿಯನ್ನು ಅರೆಸ್ಟ್ ಮಾಡಿ ಪೊಲೀಸರು ಒಂದಷ್ಟು ಎವಿಡೆನ್ಸ್ಗಳನ್ನು ದಾಖಲು ಮಾಡಿಕೊಂಡ್ರು. ಆದರೆ ಕೃತಿ ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಅಂದರೆ ಬೆಳಗ್ಗೆಯಿಂದನೂ ಕೂಡ ಮಹಿಳಾ ಸಾಂತ್ವನ ಕೇಂದ್ರದಿಂದ ಆಕೆಯನ್ನು ಸ್ಟೇಷನ್ಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಗಲಾಟೆ ಮಾಡಿದ್ಲು. ಈ ವಿಚಾರ ನಾನು ಈ ಒಂದು ಕೊಲೆಯಲ್ಲಿ ಭಾಗವಾಗಿಲ್ಲ, ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದೀರಾ, ನನ್ನನ್ನು ಯಾಕೆ ನೀವು ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಬಂದ್ರಿ ಅಂತ ಅಂದ್ಬಿಟ್ಟು ಪೊಲೀಸರಿಗೆ ಒಂದು ಆವಾಜ್ ಹಾಕಿ ಒಂದು ಉದ್ದಟತನವನ್ನು ಕೂಡ ಮೆರೆದಿದ್ರು. ಪೊಲೀಸರ ಆನಂತರ ಸ್ವಲ್ಪ ಹೊತ್ತು ಅವರನ್ನು ಸಮಾಧಾನ ಮಾಡಿ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿರುವಂಥದ್ದು, ಮತ್ತು ಆಕೆಯ ಪಾತ್ರದ ಬಗ್ಗೆನೂ ಕೂಡ ಒಂದಷ್ಟು ಎವಿಡೆನ್ಸ್ಗಳು ಸಿಕ್ಕಿರುವಂಥದ್ದು. ಅಂದರೆ ಆ ಒಂದು ಸಂದರ್ಭದಲ್ಲಿ ಆಕೆ ಯಾವ ರೀತಿ ಒಂದು ತಾಯಿಯನ್ನು ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಳು, ಮತ್ತು ಒಂದಷ್ಟು ಕ್ರೈಮ್ ಆಫ್ ಸೀನಲ್ಲಿ ಸಾಕ್ಷಿಗಳನ್ನು ಅಳಿಸೋದಕ್ಕೂ ಕೂಡ ಯತ್ನವನ್ನು ಮಾಡಿರುವಂಥದ್ದು. ಅಂದರೆ ಲೈಕ್ ಇನ್ಸಿಡೆಂಟ್ ಆದಮೇಲೆ ಮೊದಲಿಗೆ ಆಯಿಲ್ ಹಾಕಿ ಮರ್ಡರ್ ಮಾಡ್ತಾರೆ, ಮರ್ಡರ್ ಮಾಡಿ ಆ ಚಾಕುವಿನ ಮೇಲೆ ಮತ್ತು ಆ ಸ್ಪಾಟ್ ಏನಿದೆ ಆ ಸ್ಪಾಟಲ್ಲಿ ಖಾರದ ಪುಡಿಯನ್ನು ಎರಚ್ತಾರೆ. ಅಂದರೆ ಖಾರದ ಪುಡಿಯನ್ನು ಎರಚಿದ್ರೆ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾದಂಥ ಒಂದಷ್ಟು
ಎವಿಡೆನ್ಸ್ಗಳನ್ನು ನಾಶ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಇದನ್ನು ಮಾಡಿರೋದು ಕೃತಿ. ಹೀಗಾಗಿ ಆಕೆಯನ್ನು ಕೂಡ ಬಂಧನವನ್ನು ಮಾಡಿರುವಂಥದ್ದು, ವಿಚಾರಣೆಯನ್ನು ನಡೆಸ್ತಿರುವಂಥದ್ದು, ಪ್ರಮುಖವಾಗಿ ಸಾಕ್ಷ್ಯವನ್ನು ನಾಶಪಡಿಸೋದಕ್ಕೆ ಯತ್ನ ಪಟ್ಟಿರುವಂಥ ವಿಚಾರವಾಗಿ ಆಕೆಯನ್ನು ಬಂಧನ ಮಾಡಲಾಗಿದೆ. ಮರ್ಡರನ್ನು ನಾನೇ ಮಾಡಿದೆ ಅಂತ ಪಲ್ಲವಿಯವರು ಒಪ್ಕೊಳ್ತಿರುವಂಥದ್ದು, ಮತ್ತು ಆ ಚಾಕುವಿನಲ್ಲಿ ಅಥವಾ ಬೇರೆ ಏನಾದರೂ ಫಿಂಗರ್ ಪ್ರಿಂಟ್ ಏನಾದರೂ ಸಿಕ್ಕಿದೆ ಏನು ಅನ್ನೋದ್ರ ಬಗ್ಗೆ ಇಡೀ ಒಂದು ಆ ಘಟನೆ ಸ್ಥಳ ಏನಿದೆ ಎಲ್ಲವನ್ನೂ ಕೂಡ ಸೋಕೋ ಟೀಮ್ ಜಾಲಾಡ್ತಿರುವಂಥದ್ದು. ಸಾಕಷ್ಟು ಒಂದು ಎವಿಡೆನ್ಸ್ಗಳು ಸಿಕ್ಕಿನೇ ಆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆಯನ್ನು ನಡೆಸ್ತಿರುವಂಥದ್ದು. ಮಧುಕರ್. ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.